GBAದವ್ರು ಬಂದು ಒಂದು ನೋಟಿಸನ್ನು ಕೊಟ್ಟಿರ್ತಾರೆ, ಈ ಜಾಗ ಖಾಲಿ ಮಾಡಿ, ಇದು ಸರ್ಕಾರದ ಆಸ್ತಿ ಅಂತೇಳಿ ಕೊಟ್ಟಿದ್ದಾರೆ. ಈಗ ದಾಖಲೆಗಳು ಸಂಪೂರ್ಣವಾಗಿದೆ. ಅವರು ಸ್ವಲ್ಪ ದಿನ ಟೈಮು ದಾಖಲೆಗಳನ್ನ ಹುಡ್ಕೋಕ್ಕೆ 70 ವರ್ಷಗಳ ದಾಖಲೆ ಹುಡ್ಕೋಕ್ಕೆ ಸ್ವಲ್ಪ ಸಮಯ ಬೇಕು. ಇವ್ರು ಕೇಳಿರೋದು ಕೇವಲ 7 ದಿನಗಳಲ್ಲೇ ನಿಮ್ಮ ದಾಖಲೆಗಳನ್ನ ಕೊಡಬೇಕು ಅಂತ ಕೇಳಿದ್ದಾರೆ. ಆಫೀಸರ್ಗಳೆಲ್ಲ ಬಂದೆಲ್ಲ ಇನ್ಸ್ಪೆಕ್ಷನ್ ಮಾಡಿ ನಾವು ಅದಕ್ಕೆಲ್ಲ ಕೋಆಪ್ರೇಟ್ ಮಾಡಿದ್ದೀವಿ. ಬಂದಾಗ ನಾವೇ ಏನೇನಿದೆ ವಿಸ್ತೀರ್ಣ ಏನು ಅಂತ ಎಲ್ಲ ತೋರಿಸಿದ್ದೀವಿ. ಆದರೂ ನಮ್ಗೆ ಈ ಥರ ತೊಂದರೆ ಕೊಡ್ತಾವ್ರೆ. ನಮ್ಮ ಹಿಂದೂ ದೇವಸ್ಥಾನಗಳಿಗೆ ಮುಂದೆ ನೆಲೆನೇ ಇಲ್ವೇನೋ ಅನ್ನೋ ಲೆಕ್ಕಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ. ಇವತ್ತಿನ ದಿನ ದಿನನಿತ್ಯ ಪ್ರತಿನಿತ್ಯ ಒಳ್ಳೆ ಪೂಜೆ ನಡೆಯುವಂಥ ಸ್ಥಳದಲ್ಲಿ ಈ ಜಾಗನ ತೆರವು ಮಾಡಬೇಕು ಅಂತ BBMP ಬಂದಿದ್ದಾರೆ. ದಯವಿಟ್ಟು ನಮ್ಮ ಒಟ್ಟಿಗೆ ನೀವು ಸಹಕರಿಸಬೇಕು. ಇವತ್ತು 60 ವರ್ಷದಿಂದ ನಾವು ಮಾಡ್ಕೊಂಡು ಬಂದೀವಿ. ಇವಾಗ ಈ ಥರ ಮಾಡಿದ್ರೆ ನಾವೇನು ಮಾಡಬೇಕು ಮುಂದೆ? ದಿನ ಬಂದು ಇಲ್ಲೆಲ್ಲ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಸೌಂದರ್ಯ ಲಹರಿ, ಹುಣ್ಣಿಮೆಗೂ ಅಮಾವಾಸ್ಯೆಗೂ ದೇವಿಗೂ ಎಲ್ಲ ಪೂಜೆಗಳು ಮಾಡ್ತಾರೆ. ಎಲ್ಲರೂ ನೀವು ತಿಳ್ಕೊಬೇಕು. ಅವರು BBMP ಅವರು ಇದು ಬಿಟ್ಕೊಡಕ್ಕೆ ನಾವಂತೂ ತಯಾರಿಲ್ಲ. ಹಿಂದೂಗಳಿಗೆ ಶ್ರದ್ಧಾ ಕೇಂದ್ರವಾಗಿದೆ ಇಲ್ಲಿ. ಹಾಗೆ ಯೋಗ ಕೇಂದ್ರ, ಸುಮಾರು ಜನ ಬಂದು ಇಲ್ಲಿ ಧ್ಯಾನ ಮಾಡೋದು. ಇಂಥ ದೇವಸ್ಥಾನದಲ್ಲಿ ಇವತ್ತು BBMP ಅವರು ನೋಟಿಸ್ ಕೊಟ್ಟಿದ್ದಾರೆ. ಅವರು ಬಾಪುನಗರದಲ್ಲಿ ಶ್ರೀ ವರಸಿದ್ಧಿ ವಿನಾಯಕ ಸುಮಾರು 70 ವರ್ಷಗಳ ಹಿಂದೆ ದೇವಸ್ಥಾನ ಸ್ಥಾಪನೆ ಆಯಿತು. ಆದರೆ ಇತ್ತೀಚಿನವರೆಗೂ ಯಾವುದೇ ಸಮಸ್ಯೆ ಇಲ್ಲದೆ ಇದ್ದಿದ್ದಂಥ ಇದು ಈಗ ಕಳೆದ ತಿಂಗಳು BBMP ಅಂದರೆ ಈಗಿನ GBAದವ್ರು ಬಂದು ಒಂದು ನೋಟಿಸನ್ನು ಕೊಟ್ಟಿರ್ತಾರೆ. 7 ದಿನದೊಳಗಡೆ ಇದ್ರ ನೋಟಿಸ್ ಬಗ್ಗೆ ಉತ್ತರ ಕೊಡಬೇಕು, ಇಲ್ದರೆ ಸ್ಥಳ ಖಾಲಿ ಮಾಡಿ, ಈ ಜಾಗ ಖಾಲಿ ಮಾಡಿ, ಇದು ಸರ್ಕಾರದ ಆಸ್ತಿ ಅಂತೇಳಿ ಕೊಟ್ಟಿದ್ದಾರೆ. ಈಗ ನಮ್ಮ ದೇವಸ್ಥಾನ ಇದು ಸುಮಾರು ಒಂದು 70 ವರ್ಷಗಳಿಂದ ನಮ್ಮ ಹಿರಿಯರು ನಡೆಸ್ಕೊಂಬಂದಂಥ ದೇವಸ್ಥಾನ. ಮೊದಲು ರಾಮಸೇನೆ, ಆಮೇಲೆ ಮಯೂರವಿನಾಯಕ ಸೇವಾ ಟ್ರಸ್ಟ್, ಬಾಪುನಗರ ಕ್ಷೇಮಾಭಿವೃದ್ಧಿ ಸಂಘ, ಹಾಗೂ ಇವೆಲ್ಲ ಒಂದಕ್ಕೊಂದು ನಮ್ಮ ಸೀನಿಯರಿಂದ ಜೂನಿಯರ್ ಅವರು ಹಾಗೆ ನಡ್ಸ್ಕೊಂಬಂದಂಥದ್ದು ಕಂಟಿನ್ಯೂ ಮಾಡ್ತಾಯಿದ್ದೋ. ಇವತ್ತಿನ ದಿನ ಏನಾಗಿದೆ, ನಮ್ಮ BBMP ಅವರು ನಮಗೊಂದು ನೋಟಿಸ್ ಕೊಟ್ಟಿದ್ದಾರೆ, ಈ ಜಾಗದಿಂದ ನಿಮ್ಮನ್ನು ಯಾಕೆ ತೆರವು ಮಾಡಬಾರ್ದು ಅಂತ. ಇದು ನಾವು ಇಷ್ಟು ವರ್ಷಗಳಿಂದ ನಮ್ಮ ನಡ್ಸ್ಕೊಂಬಂದಿರೋ ದೇವಸ್ಥಾನನ ಇವತ್ತು ಯಾವುದೇ ಕಾರಣಕ್ಕೂ ಮೊದಲಿಂದ ನಮ್ಗೆ ಯಾವುದೇ ತೊಂದರೆ ಇರಲಿಲ್ಲ. ಈಗ ಈ ತೊಂದರೆ ಆಗಿದೆ. ಇದಕ್ಕೆ ನಾವು ಸಮಯನೂ ಕೇಳಿದ್ದೀವಿ. ನಾವು ಕೇಳಿದಷ್ಟು ಸಮಯ ಕೊಡಲಿಲ್ಲ. ನಾವು ಒಂದು 60 ದಿನದ ಸಮಯ ಕೇಳಿದ್ದೋ, ಅದನ್ನು ಕೊಡಲಿಲ್ಲ. ಈಗ 6 ದಿನದಿಂದ 7 ದಿನ ಸಮಯ ಕೊಟ್ಬಿಟ್ಟು ನೀವು ದಾಖಲೆ ಕೊಡು ಅಂತ ಹೇಳಿದರು. ನಾವು ದಾಖಲೆನೆಲ್ಲ ಹುಡುಕಿ ಎಲ್ಲ ಸರಿ ಮಾಡಿ ಮಾಡ್ತಾಯಿದ್ದೀವಿ. ಅಷ್ಟರೊಳಗೆ ಇವರು ಮತ್ತೆ ಅವರು ಆಫೀಸರ್ಗಳೆಲ್ಲ ಬಂದೆಲ್ಲ ಇನ್ಸ್ಪೆಕ್ಷನ್ ಮಾಡಿ ನಾವು ಅದಕ್ಕೆಲ್ಲ ಕೋಆಪ್ರೇಟ್ ಮಾಡಿದ್ದೀವಿ. ಬಂದಾಗ ನಾವೇ ಏನೇನಿದೆ ವಿಸ್ತೀರ್ಣ ಏನು ಅಂತ ಎಲ್ಲ ತೋರಿಸಿದ್ದೀವಿ. ಆದರೂ ನಮ್ಗೆ ಈ ಥರ ತೊಂದರೆ ಕೊಡ್ತಾವ್ರೆ. ನಮ್ಮ ಹಿಂದೂ ದೇವಸ್ಥಾನಗಳಿಗೆ ಮುಂದೆ ನೆಲೆನೇ ಇಲ್ವೇನೋ ಅನ್ನೋ ಲೆಕ್ಕಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ ಇವತ್ತಿನ ದಿನ. ಆದ್ದರಿಂದ ನಿಮ್ಮ ಚಾನೆಲ್ ಕಡೆಯಿಂದ ನಾವು ನಿಮಗೊಂದು ಮನವಿ ಮಾಡ್ತಾಯಿದ್ದೀವಿ, ನಮ್ಮ ದೇವಸ್ಥಾನದ ಬಗ್ಗೆ ಒಳ್ಳೆಯದಾಗಲಿ ಅಂತ ನೀವು ನಾವು ಸ್ವಲ್ಪ ಎಲ್ಲ ಕಡೆ ತಿಳಿಸ್ಬೇಕು. ಬಾಪೂಜಿ ನಗರದಲ್ಲಿ 4 ದೇವಸ್ಥಾನ ಎಲ್ಲಿ ಒಂದೇ ಕಡೆ ಇದೆ ಅಂದರೆ ಅದು ಈ ಕ್ಷೇತ್ರದಲ್ಲಿದೆ. ರಾಘವೇಂದ್ರ ಸ್ವಾಮಿ ಇದೆ, ಅನ್ನಪೂರ್ಣೇಶ್ವರಿ ಇದೆ, ವಿನಾಯಕ ದೇವಸ್ಥಾನ ಇದೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ಇದು ಒಟ್ಟಾರೆ ಇದು ಇಷ್ಟು 70 ವರ್ಷಗಳ ಕಾಲದಿಂದ ಯಾವುದೇ ಥರದ್ದು ಏನೂ ಇರಲಿಲ್ಲ. ಈಗ BBMP ಅವ್ರು ಏನು ಮಾಡಿದ್ದಾರೆ, ಈ ಜಾಗ ಬಂದು ಸರ್ಕಾರದ್ದು, ಈ ಜಾಗ ಸರ್ಕಾರದ್ದು ಅಂತ ಇತ್ತೀಚಿನ ದಿನಗಳಲ್ಲಿ ಬಂದು ಅವ್ರನ್ನ ಇದೆಲ್ಲ ಕೇಳಿದ್ದಾರೆ. ದಾಖಲೆಗಳು ಸಂಪೂರ್ಣವಾಗಿದೆ. ಅವರು ಸ್ವಲ್ಪ ದಿನ ಟೈಮು ದಾಖಲೆಗಳನ್ನ ಹುಡ್ಕೋಕ್ಕೆ 70 ವರ್ಷಗಳ ದಾಖಲೆ ಹುಡ್ಕೋಕ್ಕೆ ಸ್ವಲ್ಪ ಸಮಯ ಬೇಕು. ಇವ್ರು ಕೇಳಿರೋದು ಕೇವಲ 7 ದಿನಗಳಲ್ಲೇ ನಿಮ್ಮ ದಾಖಲೆಗಳನ್ನ ಕೊಡಬೇಕು ಅಂತ ಕೇಳಿದ್ದಾರೆ. ಅದು 7 ದಿನಗಳಲ್ಲೇ ಆಗ ಇವ್ರು ಕೇಳಿದ್ರು, ಇವರು ಒಂದು 2 ತಿಂಗಳು ಟೈಮ್ ಕೊಡಿ, ಅದು ಸಂಪೂರ್ಣವಾಗಲಿ ದಾಖಲೆ ನಾವು ಕ್ಲಿಯರ್ ಮಾಡಿಕೊಡ್ತೀವಿ. ಈಗ ಕೇವಲ 7 ದಿನದಲ್ಲಿ ಕೊಡ್ತೀವಿ ಅಂದಾಗ ನಾಳೆ ಸೋಮವಾರ ಇಲ್ಲಿ ತೆರವು ಮಾಡ್ತೀವಿ ಅಂತ ಒಂದು BBMP ಅವ್ರು ಬಂದು ಹೇಳಿದ್ದಾರೆ. ಆ BBMP ಅವ್ರು ಬಂದಾಗ ಅವ್ರಿಗೇನು ಮಾಹಿತಿನೇ ಇಲ್ಲ. ಬಾಪೂಜಿ ನಗರದಲ್ಲಿ ಇಂಥ ಒಂದು ಪ್ರದೇಶಗಳಲ್ಲಿ 4 ದೇವಸ್ಥಾನ ಒಟ್ಟಿಗಿರುವಂಥ ಪ್ರದೇಶ ಇದಾಗಿದೆ. ಇದು ಎಲ್ಲ ನಮ್ಮ ಹಿಂದೂ ಧರ್ಮ ಇದು ವಾರ ಗುರುವಾರ ಬಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರೆ, ಬುಧವಾರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರೆ, ತಿರ್ಗಾ ಮಂಗಳವಾರ ಗಣಪತಿ ದೇವಸ್ಥಾನಕ್ಕೆ ಬರ್ತಾರೆ, ತಿರ್ಗಾ ಅನ್ನಪೂರ್ಣೇಶ್ವರಿ ಶುಕ್ರವಾರಕ್ಕೆ ಬರ್ತಾರೆ. ದಿನನಿತ್ಯ ಪ್ರತಿನಿತ್ಯ ಒಳ್ಳೆ ಪೂಜೆ ನಡೆಯುವಂಥ ಸ್ಥಳದಲ್ಲಿ ಈ ದಾಖಲೆಗಳು ಇಲ್ಲ ಅಂತ ಬಂದಿದ್ದಾರೆ. ಈ ಜಾಗನ ತೆರವು ಮಾಡಬೇಕು ಅಂತ BBMP ಬಂದಿದ್ದಾರೆ. ದಯವಿಟ್ಟು ನಮ್ಮ ಒಟ್ಟಿಗೆ ನೀವು ಸಹಕರಿಸಬೇಕು. ಇಲ್ಲಿ ಇದು ದೇವಸ್ಥಾನದ ಎದುರುಗಡೆನೇ ನಮ್ಮ ಮನೆ ಇರೋದು. ಅಲ್ಲಿ ಗಣೇಶನ ಇಟ್ಬಿಟ್ಟು ಅಲ್ಲಿಂದನೇ ತಂದು ಇಲ್ಲಿ ಸ್ಥಾಪನೆ ಮಾಡಿರೋದು. ಇಲ್ಲಿ ನಮ್ಮ ಮಾವ ಮೊದಲಿಂದ ಪೂಜೆ ಮಾಡ್ಕೊಂಡು ಬಂದಿದ್ದರು. ತುಂಬ ಹೆಚ್ಚು ಕಮ್ಮಿ ಅಂದರೆ ಒಂದು 60 ವರ್ಷ ಆಗಿದೆ. ಅವತ್ತಿಂದ ಅವರೇ ಪೂಜೆ ಮಾಡ್ಕೊಂಡು ಬಂದಿರೋದು. ಇವತ್ತು ಇವರು BBMP ಅವರು ಈ ಥರ ಮಾಡ್ತಾಯಿದ್ದಾರೆ. ಮುಂದೆ ಹೆಂಗೆ ಅಂತ ನಮಗೆ ಗೊತ್ತು. 60 ವರ್ಷದಿಂದನೂ ನಾವು ಮಾಡ್ಕೊಂಡು ಬಂದೀವಿ. ಇವಾಗ ಈ ಥರ ಮಾಡಿದ್ರೆ ನಾವೇನು ಮಾಡಬೇಕು ಮುಂದೆ ಅದೇ ಗೊತ್ತಾಗ್ತಾ ಇಲ್ಲ. ಇಷ್ಟು ದೊಡ್ಡಕ್ಕೆ ಬೆಳಿಬೇಕು ಅಂತಂದರೆ ನಾವು ಎಷ್ಟು ಕಷ್ಟ ಬಿದ್ದಿರಬೇಕು. ನಮ್ಮ ಮಾವ ಎಷ್ಟು ಕಷ್ಟ ಬಿದ್ದಿರು, ಬಟ್ ನಮ್ಮ ಮಾವ ಇವಾಗ ಇಲ್ಲ. ಆಗ ಅವ್ರು ಎಷ್ಟು ಕಷ್ಟ ಬಿದ್ದಿದ್ದಾರೆ, ಎಷ್ಟು ಒದ್ದಾಡಿದ್ದಾರೆ ಎಲ್ಲ ಗೊತ್ತಿದೆ ಅವರಿಗೆ. ಅಂಥದ್ರಲ್ಲಿ ಇವಾಗ ಈ ಥರ ಮಾತಾಡಿಕೊಂಡು ಈ ಥರ ಪರಿಸ್ಥಿತಿ ತಂದಿದ್ದಾರೆ. ನಾವು ಹೆಣ್ಮಕ್ಳೆಲ್ಲ ಒಂದು 20-30 ಜನ ಬಂದು ಲಲಿತಾ ಸಹಸ್ರನಾಮ ಎಲ್ಲ ಮಾಡ್ತೀವಿ, ಪೂಜೆಗಳು ಮಾಡ್ತೀವಿ, ಕುಂಭಾಭಿಷೇಕ ನಡೆಯುತ್ತೆ, ಗಣೇಶನ ಪ್ರತಿಷ್ಠಾಪನೆ
ಇವೆಲ್ಲ ಆದಮೇಲೆ ಇವೆಲ್ಲ ಮಾಡ್ತಾ ಇದ್ವಿ. ಈಗ ಬಂದು ಅವರು ಈ ಥರ ಮಾಡಿದ್ರೆ ನಾವೆಲ್ಲ ಹೋಗೋಣ? ನಾವು ದಿನ ಬಂದು ಇಲ್ಲೆಲ್ಲ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಸೌಂದರ್ಯ ಲಹರಿ, ಹುಣ್ಣಿಮೆಗೂ ಅಮಾವಾಸ್ಯೆಗೂ ದೇವಿಗೂ ಎಲ್ಲ ಪೂಜೆಗಳು ಮಾಡ್ತಾರೆ. ಎಲ್ಲರೂ ನೀವು ತಿಳ್ಕೊಬೇಕು. ಅವರು BBMP ಅವರು ಇದು ಬಿಟ್ಕೊಡಕ್ಕೆ ನಾವಂತೂ ತಯಾರಿಲ್ಲ. ಇದೇ ರೀತಿ ಸಮಸ್ಯೆ ನಮ್ಮ ವಿಜಯನಗರ ಕ್ಷೇತ್ರದ ಅತ್ತಿಗುಪ್ಪೆ ಭಾಗದಲ್ಲಿ ಶನ್ಮಾತ್ಮನ ದೇವಸ್ಥಾನ ಇದೆ. ಕಳೆದ 19 ವರ್ಷಗಳಿಂದ ಇದೆ. ಈಗ ನೋಟಿಸ್ ಕಳಿಸಿ ನಮ್ಮದು ದೇವಸ್ಥಾನ ಇದು ಜಾಗ ಅಂದ್ಬಿಟ್ಟು ತೊಂದರೆ ಕೊಡ್ತಾ ಇದ್ದಾರೆ. ಈ ದೇವಸ್ಥಾನ ಸುಮಾರು ವರ್ಷಗಳಿಂದ ನಿರ್ಮಾಣ ಆಗಿದೆ. ಹಾಗೆ ಇಲ್ಲಿ ಅಯ್ಯಪ್ಪ ದೇವಸ್ಥಾನದಲ್ಲಿ ಸುಮಾರು ಜನ ಮಾಲಾಧಾರಣ ವ್ರತ ಇದ್ದು ಇಲ್ಲಿ ಇರುಮುಡಿ ಕಟ್ಕೊಂಡು ಹಾಗೆ ಅನ್ನದಾನ ಮಾಡ್ಕೊಂಡು ಸುಮಾರು ಜನ ಇಲ್ಲಿಂದ ಶಬರಿಮಲೆಗೆ ಹೋಗ್ತಾರೆ. ಹಾಗೆ ಗಣಪತಿ ಅನ್ನಪೂರ್ಣೇಶ್ವರ ರಾಯರ ಮಠ ಈ ಹಿಂದೂಗಳಿಗೆ ಶ್ರದ್ಧಾ ಕೇಂದ್ರವಾಗಿದೆ ಇಲ್ಲಿ. ಹಾಗೆ ಯೋಗ ಕೇಂದ್ರ, ಸುಮಾರು ಜನ ಬಂದು ಇಲ್ಲಿ ಧ್ಯಾನ ಮಾಡೋದು. ಇಂಥ ದೇವಸ್ಥಾನದಲ್ಲಿ ಇವತ್ತು BBMP ಅವರು ನೋಟಿಸ್ ಕೊಟ್ಟಿದ್ದಾರೆ. ಅವರು ಎಲ್ಲರಿಗೂ ತುಂಬ ಮನಸ್ಸು ನೋವಾಗಿದೆ ಹಿಂದೂಗಳಿಗೆಲ್ಲ. ಹಾಗೆ ಇವತ್ತು ಒಂದು 150 ಜನ ಸೇರಿರ್ಬೋದು. ಬರೋ ನೆಕ್ಸ್ಟು 1500 ಜನ ಸೇರೋ ಅವಕಾಶ ಇದೆ. ನೆಕ್ಸ್ಟು 15,000 ಜನ ಅಲ್ಲ 1.5 ಲಕ್ಷ ಜನ ಸೇರಿ ಇಲ್ಲಿ ಪ್ರತಿಭಟನೆ ಮಾಡ್ತಾರೆ ಮುಂದೆ. ಹಾಗೆ ಎಚ್ಚರಿಕೆ ಇದೆಲ್ಲ ಅಂಥ ದೇವಸ್ಥಾನವನ್ನು ಇವತ್ತು BBMP ಅವರು ನೋಟಿಸ್ ಕಳಿಸ್ತಾರೆ. ಸುಮಾರು ವರ್ಷದಿಂದ ಯಾವಾಗಲೂ ಇಲ್ಲ, ಈ ಸತಿ ಕಳಿಸಿದ್ದಾರೆ ಅವರು. ಇದು ತುಂಬ ಖಂಡನೀಯ.